ನಮ್ಮ ಮನೆಯಿಂದ ಹೊರಗೆ ಕಾಲಿಟ್ರೆ ಅಥವಾ ನಮ್ಮ ಕಚೇರಿಯಿಂದ ಹೊರಗೆ ಕಾಲಿಟ್ರೆ ಆಗ್ತಿರುವಂಥ ಅನಾಹುತಗಳಲ್ಲಿ ಈ ಅತ್ಯಾಚಾರ ಅನ್ನುವಂಥದ್ದು ಇದೆಯಲ್ಲ, ಅದು ಮನಸ್ಸಿಗೆ ತಾಕ್ಬಿಡುತ್ತೆ. ಹೆಣ್ಣು ಹೆತ್ತವ್ರಿಗಂತೂ ಸಂಕಟ. ಬೆಳಗ್ಗೆ ಹೋಗಿದ ಮಗು ಸಾಯಂಕಾಲ ಬರುತ್ತಾ ಇಲ್ವಾ ಅಂತ ಡೌಟ್ ಪಡೋ ಸ್ಥಿತಿ ಇದೆ. ಅದನ್ನು ನೀವು ಸಬ್ಜೆಕ್ಟ್ ಆಗಿ ತಗೋತೀರಿ ಅನ್ನೋದಾದ್ರೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ಊಹೆ ಮಾಡಿದ್ರೆ? ಅಲ್ಲ, ನನಗೊಂದು ಮಗಳಿರೋದ್ರಿಂದ ನನಗೆ ಕಥೆ ಕೇಳಿದಾಗ ತುಂಬ ಕಾಡಿತ್ತು. ನನಗೆ ಮನಸ್ಸಿಗೆ ತುಂಬ ಕಾಡಿತ್ತು. ನೀವು ಹೇಳ್ದಂಗೆ ಇದೇನು ಭಯ ಇರುತ್ತಲ್ಲ, ಅಂದರೆ ಸಂಜೆ ಬೆಳಗ್ಗೆ ಹೋದಂಥ ಮಗು ಸಂಜೆ ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಬರುತ್ತಾ ಇಲ್ವಾ ಅನ್ನೋದು, ಅದು ಡವ ಅನ್ನೋದೇನಿರುತ್ತಲ್ಲ, ಅದು ನನಗೆ ಪ್ರತಿನಿತ್ಯ ಆಗುವಂಥ ವಿಚಾರ. ಸೊ ಈ ಥರ ಆಗದೆ ಇರೋದಕ್ಕೆ ಏನೇನು ಕ್ರಮಗಳು ಬರಬೇಕು ಅನ್ನೋದು ಪ್ರಶ್ನೆಗಳು ಈ ಸಿನಿಮಾ ಹುಟ್ಟು ಹಾಕತ್ತೆ. ಆ್ಯಂಡ್ ಎಲ್ಲೂ ಕೂಡ ನಾವು ವಿಕೃತವಾಗಿ ತೋರಿಸಿರತಕ್ಕಂಥದ್ದು ಅಥವಾ ಜನ ಮುಜುಗರ ಪಡುವಂಥ ರೀತಿಯಲ್ಲಿ ತೋರಿಸಿರ್ತಕ್ಕಂಥದ್ದಲ್ಲ. ಫ್ಯಾಕ್ಟ್ಸನ್ನು ತೋರಿಸಿ ಅದಕ್ಕೆ ಸೊಲ್ಯೂಷನ್ಸ್ ಏನಂತ ಹುಡುಕಕ್ಕೆ ಹೊರಟಿರೋದು. ನಾವು ಬರೀ ಸಮಸ್ಯೆಗಳನ್ನೇ ಚರ್ಚೆ ಮಾಡಿ ಪ್ರಶ್ನೆಗಳೇ ಹಾಕೊಂಡು ಕೊಡೋದಕ್ಕಿಂತ ನಿಮಗೆ ಅದರದ್ದು ಸೊಲ್ಯೂಷನ್ಸು ಸಿಗಬೇಕಲ್ಲ. ಸೊ ಆ ಸೊಲ್ಯೂಷನ್ ಈ ಸಿನಿಮಾ ಯುದ್ಧಕಾಂಡ. ಹಾಗಾಗಿ ನನಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಅವೆಲ್ಲ ಏನೂ ಇರಲಿಲ್ಲ.